ಹ್ಯಾಪಿ ಬರ್ತ್ಡೇ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮಸ್ಕಾರಪ್ಪ ಹರಾಮ್ಕೋರ್ ಅಲಿ ಮಾಸ್ತರ್. ಹೆಂಗ್ ಅಣ್ಣ ಅದು ರೈಸ್ ಏನು ಉಳ್ಳಕ್ಕೆ ಹಾಕಿದ್ರಿ ಏನು ಪಾರ್ಸಲ್ ಒಯ್ದಕ್ಕೆ ಹಾಕಿರಣ್ಣ? ಹೊರನಾಡಿಗೆ ಹೋಗ್ಬೇಕು. ಹೊರನಾಡು ಹೋಗ್ಬೇಕಂದ್ರೆ ಕಳ್ಸಕ್ಕೆ ಹೋಗಿ ಹೊರನಾಡು ಹೋಗಲ್ಲ ನಾವು. ಇಲ್ಲಿಂದ ಶಾರ್ಟ್ಕಟ್ ರೂಟ್ ಅದಕ್ಕೆ ಹೋಗ್ಬೇಕಂತ ನಿಂತಿದ್ದೇವೆ. ಇಲ್ಲಿ ಮಾಸ್ತರ್ ಒಂದು ಸ್ವಲ್ಪ ಬಳ್ಳ ಹಾಕ್ಯಾನ ಒಳಗೆ ತಿಲ್ಲಿ ಬೇಡ ಅಂತ ವಿಚಾರ ಮಾಡತ್ತೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಇಲ್ಲಿ ನೋಡ್ರಿ ಹಂಗದ ಇದು ಕಾಡ ಫುಲ್ ಚಿಕ್ಕ ಫಾರೆಸ್ಟ್ ಇದ್ದಂಗೆ ಅದ ಪೂರ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸೊಡೆಗೆ ಸ್ವಾಗತ. ಸೊ ಇವತ್ತು ನಾವು ಗ್ರೂಪ್ ರೈಡ್ ಹೊಂಟಿದ್ದೇವೆ. ಎಲ್ಲಿಗೆ ಹೊಂಟಿದ್ದೇವಪ್ಪ ಅಂದ್ರೆ ಟ್ರೆಕ್ಕಿಂಗ ವಿತ್ ಚಿಕ್ಕಮಂಗ್ಳೂರು. ಒಂದು ಟ್ರೆಕ್ಕಿಂಗ್ ಹೊಂಟಿದ್ದೇವೆ. ಯಾವುದು ಕಡೆಯಪ್ಪ ಅಂದ್ರೆ ಬಂಡಾಜ ಅಂತೇಳಿ. ಸೊ ಈಗ ಮಳೆ ಸ್ಟಾರ್ಟ್ ಆಗ್ಯದ ನಮ್ಮ ಮನೆ ಬಳಿ. ಈಗ ಯಾರ್ಯಾರು ಹೋಗ್ತೇವೆ ಏನು ಸುದ್ದಿ ನಿಮಗೆಲ್ಲ ಹೇಳ್ತೀನಿ ಅಂತ ಮುಂದೆ. ಸೊ ಬರ್ರಿ, ಯಾರಾದ್ರೂ ಹೊಸದಾಗ ನನ್ನ ಚಾನಲ್ ನೋಡೋಕತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮರಿಬೇಡ್ರಿ. ಬಾಯ್. ಈಗ ನಮ್ಮ ಮಗನಿಗೆ ಒಂದು ಚಕ್ಕರ್ ಹಾಕ್ದ, ಅವ ಇಲ್ಲ ಒಂದು ಚಕ್ಕರ್ ಹಾಕ್ಲಿನೇ ಬಿಡಲ್ಲ ಅವ ಮುಂದಕ್ಕೆ. ಸೊ ಆಲ್ಮೋಸ್ಟ್ ಮಳೆ ಮತ್ತು ಶುರು ಆಗ್ಯದ. ಆ್ಯಕ್ಚುಲಿ ಹೊಂಟಿದೆ ಮಾನ್ಸೂನ್ ರೆಡಿ ಹೊಂಟಿದ್ದೆವು. ಇಲ್ಲೇ ಚಾಲು ಆಗ್ಯದ ನಮ್ಮ ಊರಾಗ ಕಲಬುರಗಿ ಮಳೆ. ಸೊ ಈಗ ರಾಮ ಮಂದಿರ ಬಂತು. ಆ್ಯಕ್ಚುಲಿ ಎಲ್ಲರೂ ಇಲ್ಲೇ ವೇಟ್ ಮಾಡ್ರ 2 ಗಂಟೆ ಆಗಿದೆ ಹೊಸ ಮಂದಿಗೆ. ಸೊ ನನಗೆ ಅಭಿಷೇಕಿಗೆ ಲೇಟ್ ಆಗ್ಯದ ಜಾಸ್ತಿ ಕರೆ ಆಗ್ಬೇಕಂದ್ರೆ. ನಮ್ಮ ಅಭಿಷೇಕ್ ಅವ್ರನ್ನೂ ಈಗ ಬಂದರು. ಸೊ ಎಲ್ಲರೂ ಇಲ್ರಿ ಹಿಂಗೆ ತೊಳಿತಾರೆ ನಮ್ಮ ಇಬ್ಬರಿಗೆ 2 ಗಂಟೆ ಯಾರು ಹೋಗೋದಂತೇಳಿ. ಈಗ ಟೈಮ್ ಇದೆ, ಈಗ 4:15 ಆಗ್ಯದ. ನಡ್ರಿ ಈಗ ಲಾಸ್ಟ್ ನಾವೇ ಅಲ್ರಿ ಈಗ ನಡ್ರಿ. ಸೊ ನಮ್ಮೆಲ್ಲ ರೈಡರ್ಸ್ನು ಈ ಬೋಟ್ಗಿದ ನಿಂದಿರ್ತೇನಂದಾರ. ಅಷ್ಟು ಮಂದಿ ಇಲ್ಲೇ ನಿಂತಾರ ನೋಡಗ. ಸೊ ಇಲ್ಲ ನೋಡ್ರಿ ಇಲ್ಲಿ ವಿನೋದ್ ಕಟ್ಟಿ ಮನಿ. ಸೊ ನಮ್ಮ ಮಾಸ್ತರ್ ನೋಡ್ರಿ ಹ್ಯಾಂಗ ಮಾಡತ್ತಾನ. ಈ ಓಡ್ರ ಹುಟ್ಟಿ ಮಾಸ್ತರ್ ಇದ್ದಂಗೆ ಆಲ್ಮೋಸ್ಟ್ ಎಲ್ಲರೂ ಬಂದಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮಸ್ಕಾರಪ್ಪ ಹರಾಮ್ಕೋರ್ ಅಲಿ ಮಾಸ್ತರ್. ಹೆಂಗಿದ್ದೀಪ ಬೋ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಜಲ್ದಿ ಬರೋದ್ ಕಲಿ. ಯಾರು ಯಾವಾಗ ಎಂದ್ ಟೂರ್ ನೋಡಿದ್ರು ಬರೀ ಒಂದ್ ಕಥೆನೇ ಆಯ್ತಲ್ಲ. ಹಾಗೆ ಕುಡ್ದಿ ಮತ್ತೆ ನಾವು ಅಭಿಷೇಕ್ ಅವ್ರಲ್ಲಾರ ಏ ನಮ್ಕ ಮುಂದಿದ್ರು ಅಲ್ಲೇ ನಾವು ಇನ್ನ ಹಿಂದೂರ ನಾ ಮುಂದರ ತಿಳ್ಕೊಂಡು ನಾ ಇದ್ದೀನಿ. ಒಂದು 25 ಜನ 25 ರೇಟ್ರಿ. ಸೊ ಅಷ್ಟು ಮಂದಿ ಮುಂದೆ ಹೋದ್ರು. ಈಗ ಅದು ಇಲ್ಲೊಂದು ಕಪ್ ಚಹಾ ಕುಡ್ದು ಈಗ ಸ್ಟಾರ್ಟ್ ಮಾಡಿದೆ ನೋಡಪ್ಪ. ನಮ್ಗೆ ಇನ್ನೊಂದು ಇಂಟರ್ಕಾಮ್ ಕನೆಕ್ಟ್ ಆಗಲಿ ಅಂದ್ರೆ ಫೋನ್ ಬಂದು ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಈಗ ಎಲ್ಲ ಕೈ ಮಾಡ್ಕೊಂಡು ಎಷ್ಟಾಗಿ ಬರ್ಲಕ್ಕೆ ಮಳೆ. ಈಗ ನೋ ಟೆನ್ಷನ್ ಈಗ. ಸೊ ಈಗ 6:15 ಆಯ್ತು ನೋಡ್ರಿ. 1-2 ಪ್ಲ್ಯಾನ್ ಮಾಡಿದ್ದೆ ನಾವು ಬಿಡ್ಬೇಕಂತೇಳಿ. 6:15 ಆಯಿತು. ಶಿಂದಿಗಿದಾಗಿದ್ದೆವು. ಈಗ ನಮ್ಮ ಲಕ್ಕಿನೂ ಇರ್ತಾನೆ ವೇಟ್ ಮಾಡಿ ಇಲ್ಲಿ ಮುಂದೆ ಹೋಗ್ಯಾರತ್ತ ರನ್ನಿಂಗ್ ಹಳ್ಳ ಸಣ್ಣ. ನಮ್ಮ ಲಕ್ಕಿ ನಿಂತಾನೆ ರೋಡಿಗೆ ಕೈ ಮಾಡ್ಕೋತು. ಯಾಕಂದ್ರೆ ನಾವು ಮುಂದೆ ಬಂದು ನಿಂತೀವಿ ಒಂದ್ಸಲ ಅವ್ನು ಜೀವ ಪೆಟ್ರೋಲ್ ಬಂದಾಗ ಎಣ್ಣೆ ಹಾಕೊಂಡು ಇಲ್ಲಿ ನಿಂತಾನ ನಾವು ಬರೋ ಸಲಿಂದ. ಇಲ್ಲಿ ನೋಡ್ರಿ ಇಲ್ಲಿ 2 ಗಾಡಿ ಯಾರು ರಾಘು ಬಂತಾನು. ಸೊ ರಾಘು ಅಡ್ವಾನ್ಸ್ ಬಂದಾನ. ರಾಘು ಆ ಕಡೆ ಲಕ್ಕಿ. ನಮಸ್ಕಾರ. ಬಹು ದಿನಗಳ ನಂತರ ನಮ್ದು ಮತ್ತೊಂದು ಮೀಟಪ್. ಇವತ್ತೊಂದು ಸ್ಪೆಷಲ್ ರೈಡ್. ಆರಾಮಿದಿರಲ್ರಿ? ಲಕ್ಕಿದು ನಂದು ಇದು ರೈಡ್ ಬಂದು 4ನೇ ರೈಡ್ ಅನ್ನು. 4ನೇದು 5ನೇದು ಹಾಂ ಸ್ಪೆಷಲ್ ರೈಡ್ ರೀ. 4ನೇದು ಸ್ಪೆಷಲ್ ರೈಡ್. 4ನೇದು ಸಣ್ಣ ಪುಟ್ಟ ಆಗ್ಯಾವ. ಸ್ಪೆಷಲ್ ರೈಡ್ ಅಂದ್ರೆ ದೊಡ್ಡ ರೈಡ್. ದೊಡ್ಡ ರೈಡ್. ಈ ಕ್ಯಾಮ್ರಾ ತೊಗೊಂಡಿದ್ದು ಲಕ್ಕಿ ಅದಲ್ಲ. ಲಕ್ಕಿ ನೋಡಿ ತೊಗೊಂಡಿದ್ವಿ ಕ್ಯಾಮ್ರಾ. DJ ಆ್ಯಕ್ಷನ್ ಅಲ್ಲ ಮಾಸ್ತರ್ ನೋಡಿ ಸೈಲಿತ್ತಾನ. ಹೋಗ್ತೀನಿ ಹೋಗಿ ಯಾಕೆ ಬರ್ತಿಲ್ಲ ಅದಕ್ಕೆ ಬಾ ಅಂದಾರ. ಅಡೇ ಕಡೆ ಇವ್ನ ಯಾವ ಸೆಡೆ ನನ್ನ ಮಗ. ಅಡೇ ರಿಕ್ವೆಸ್ಟ್ ರೀ, ಅದೊಂದು ಮೈಕ್ ಒಂದು ನಮ್ಗೆ ಕೊಟ್ಟರು. ನಮ್ಮ ಇದಕ್ಕೊಂದು ಮೈಕ್ ರೀ ತಂದಿನ ಸರ. ನಿಮ್ಗೆ ಕೊಡೋಸಲ ತಂದಿನಿ ಮೈಕ್. ಹೌದ್ರಿ. ಹಾಂ ಎಲ್ಲರೂ ಚಾ ಕುಡ್ಲಿಕ್ಕೆ ಕೊಡ್ತೇವೆ ಸರ. ನಿಮ್ಮ ಮೈಕ್ ಕೊಡ್ತೇವೆ ನೀವು. ರೈಟ್. ಆಮೇಲೆ ಹೋದೆವು ಅಂದ್ರೆ ಮುಂದೆ ಕುಷ್ಟಿ ಸ್ಟಾಪ್ ಅಂತ ಮಳೆ ಒಂದು ಸಣ್ಣ ಬರ್ತದ ನಡ್ರಿ ಹ್ಯಾಂಗೆ ಅದತ್ತು. ಸೊ ನಾವೀಗ ಸದ್ಯಕ್ಕೆ ಕುಷ್ಟಿಗೆ ಬಲ್ಲಿ ಬಂದಿದ್ದೆವು. ಸ್ವಲ್ಪ ಗಾಡಿ ರೆಸ್ಟ್ ಕೊಟ್ಟಂಗೆ ಆತ. ಒಂದು 750 ಅದು ಬಂದಂಗೆ ಆಯಿತು. 50 ಇದು ಇರ್ತದೆ. ಬಾರ್ ಹೊಡಿತಾರೆ. ನಿನ್ನ ಮನಸ್ಸು ದೊಡ್ಡದು,
ನೀನು ಆ ಥರ बेटा लस चलो ಚಲೋ ಲಾಸ್ಟ್ ಲೋ ರೈಟ್ ಸೊ ಈಗ ಇಲ್ಲಿ ನಮ್ಮ ಜೊತೆ ಇನ್ನೊಬ್ಬರು ರೈಡಿ ಬರೋರ ಕೃಷ್ಣ ಅಂತೇಳಿ ಅವ್ರ ಊರ ಇಲ್ಲಿಂದ ಒಂದು 20 ಕಿಲೋಮೀಟರ್ ಹತ್ತ. ಸೊ ಅದಕ್ಕೆ ಏನು ಮಾಡಿತ್ತು ಅವ್ರ ಊರಾಗ ನಮ್ಗೆ ಊಟ ಮಾಡ್ಸಾರಂತವ್ರು ಲೈಟಾಗಿ ಉಂಡು ಇಲ್ಲಿ ಬಿಟ್ಬಿಡೋದು. ಬರ್ರಿ ಇಲ್ರಿ ಅಭಿಷೇಕ್ ಅವ್ರ ನಿಮ್ಮ ಸಲ ನಾನು ನಿಂತೇನೆ ಭಾರತ್ ಬಂದ್ಬಿಟ್ರಿ. ಓಕೆ ಬ್ರದರ್, ಥ್ಯಾಂಕ್ ಯು ಬಾಯ್ ಬ್ರದರ್ ಬಾಯ್. ಓಕೆ ಥ್ಯಾಂಕ್ ಯು. ಅದೇ ಸೊ ಇದೇ ಮನೆ ಇದ್ದಂಗೆ ಕಾಣ್ತದೆ. ಮತ್ಸರ ಹೆಂಗೆ ಕಾಣುತ್ತೆ ನೋಡ್ರಲ್ಲಿ, ಇರೋದೇ 4 ಉಗಿಲಿದ್ದು ನಿಂಗೆ ಅವಿಸ್ ಪೂರ ಸಣ್ಣ ಬಿಟ್ರೆ ಈಗ ಕೆಲವರು ಹೇಳಿ ಹೆಂಗೆ ಕಾಣ್ತಾನೆ ಶಿವಾಜಿ ಪಿಕ್ಚರ್ ಗಜನಿ ಕಂಡಂಗ. ಅಣ್ಣ ಅದು ರೈಸ್ ಉಳ್ಳಕ್ಕೆ ಹಾಕಿದ್ರಿ ಏನು ಪಾರ್ಸಲ್ ಒಯ್ದಕ್ಕೆ ಹಾಕಿರಣ್ಣ? ಅಲ್ಲ ಈ ನಮ್ಮನೆ ಹಾಕಿರಲ್ಲ ಅಣ್ಣ, ನಂಗೆ ಇಡ್ತೀನಿ ಇಲ್ಲಿ ಹಾಸ್ಪಿಟಲ್ ಇಲ್ಲಿ ರೋಡ್ ಮೇಲೆ ನೋಡೋದಲ್ಲ ದಾಡ್ದ ಅಲ್ಲೇ ಟೆಂಟೆ ಸೀದಾ ಕೇಕ್ ತೊಗೊಂಬಂದ ಕೃಷ್ಣ. ಕೇಕ್ ಯಾಕೆ ತರ್ಲಿಕ್ಕೆ ಹೋಗಿದೆ ಈಗ? ಸುಮ್ ವಿಶ್ ಮಾಡಿದ್ರೆ ಮುಗದೆ ಹೊತ್ತಿತ್ತು. ಹ್ಯಾಪಿ ಬರ್ತ್ಡೇ ಸೊ ಈಗ ಕೃಷ್ಣ ಮನೇಲಿಂದ ಬಿಡುತ್ತು. ಟೈಮ್ ಎಟ್ಟದಪ್ಪ ಅಂದ್ರೆ 11 ಆಗ್ಯದ. ಯಾಕೋ ಲೈಟಾಗಿ ನಿದ್ದೆ ಹೊಂಟಂಗಲ್ಲದು ಈಗ ನನಗೆ ಕರೆಯಬೇಕಂದ್ರೆ. ಇಲ್ಲಿ ಹೊಸಪೇಟೆನೂ ಮುಟ್ಟಿಲ್ಲ ನಾವಿನ, ನಂಗೆ ಯಾಕೋ ನಂಗೆ ನಿದ್ದೆ ಹೊಂಟೈತಿ ಈಗ. ಅದಕ್ಕೆ ನಾನು ಪೆಟ್ರೋಲ್ ಬಂಕ್ದಾಗ ಒಳಗೆ ತೊಗೊಂಡಿನ ಗಾಡಿ. ಸೊ ಯಾಕಂದ್ರೆ ಭಾಳ ನಿದ್ದೆ ಜೋಗುತ್ತದ. ಆ್ಯಕ್ಚುಲಿ ಹೊಸಪೇಟೆನೂ ಹೋಗಿಲ್ಲ ನಾವು. ಹೊಸಪೇಟ್ಗೆ ಮೊದಲೇ ಏನು ಮಾಡಿದೆವು, ಒಂದು ಪೆಟ್ರೋಲ್ ಬಂಕ್ದಾಗ ಇಲ್ಲೇ ಸುಮ್ಮ ಅಡ್ಡಾದೆವು. ಜಸ್ಟ್ ಹಾಗೆ ಅಡ್ಡಾಗಿದ್ರೂ 2 ಗಂಟೆ ಮುಕ್ಕೊಂಡೆ ಸುಮ್ಮ ಓಪನ್ ಸ್ಪೇಸ್ದಾಗ. ಸೊ ಆ ಥರ ನಿದ್ದೆ ಹೊಂಟಿತ್ತು. ಸೊ ಅದಕ್ಕೀಗ ಟೈಮ್ ಇಟ್ಟದಪ್ಪ ಅಂದ್ರೆ 3:18 ಆಗ್ಯದ. ಚಲೋ ಒಂದು 12-18 ಒಂದು 2-2.5 ಗಂಟೆ ಮುಕ್ಕೊಂಬಿಟ್ಟೆವು. ಅದಕ್ಕೀಗ ಮತ್ತೆ ಸ್ಟಾರ್ಟ್ ಮಾಡಿದ್ದೇವೆ ರೈಡ. ಬರ್ರಿ ಸೊ ಈಗ ಚಿತ್ರದುರ್ಗ ಬಂದೆ ನೋಡ್ರಿ. ಚಿತ್ರದುರ್ಗ ಊರಿಗೆ ಬಂದಾಗೆ ಬೆಳಕು ಹರಿತು. ಅಲ್ಲಿ ಬರ್ನಾನೆ ಬೆಳಕಾಯ್ತು ಪೂರ. ಹೊಸ ಮಂದಿ ಇಲ್ಲಿ ಬಂದು ಕಲ್ತೇವೆ. ಈಗ ಈ ಇದೇನು ಲೆಫ್ಟ್ ಸೈಡ್ ಕಾಣುತ್ತಲ್ಲ ಇದು ಪೂರ್ತಿ ಊರು ಚಿತ್ರದುರ್ಗ. ಈಗ ಇಲ್ಲಿಂದ ಮುಂದೆ ಇದು ಯಾವುದೋ ಹೈವೇ ಬರ್ತದೆ, ಲೆಫ್ಟಿಗೆ ತೊಗೊಂಡೇವು ಅಂದ್ರೆ ಸೀದಾ ಶಿವಮೊಗ್ಗ ಹೈವೇ ಬರ್ತದೆ. ಸೊ ಈಗ ನಾವು ಬಂಡಜ ಟ್ರೆಕ್ಕಿಂಗ್ ಹೋಗ್ಬೇಕಂತೆ ಮಾಡಿದೆವು, ಬುಕ್ ಮಾಡಿದೆವು. ಇವತ್ತಿನ ಡೇಟಿಗೆ ಮಾಡಿದ್ದೆ ನಾವು ಆ್ಯಕ್ಚುಲಿ ಕೇಳಿದ್ರೆ. ಸೊ ನಾ ಚಿತ್ರದುರ್ಗ ದಾಂಟಿ ಈಗ ಒಂದು 10-20 ಕಿಲೋಮೀಟ್ರ್ ಬಂದಿದೆ. ಯಾವುದು ಊರಪ್ಪ ಅಂದ್ರೆ ಇದು ಹೊಳಲ್ಕೆರೆ ಊರಂತ. ಅಲ್ಲಿಗೆ ಹೋಗ್ಬೇಕಂದ್ರೆ 4 ಗಂಟೆ ತೋರಿಸ್ತದೆ. ನಾನು ನೋಡಬೇಕು ಹೆಂಗೆ ಆಗ್ತದೆ. ಯಾಕೋ ಟೈಮಿಗೆ ಹೋಗಂಗೆ ಕಾಣಲಾಗಿದೆ ನಾವು. ಸೊ ನೋಡ್ರಿ ಈ ಶಿವಮೊಗ್ಗ ಸೈಡ್ ಬಂದ್ರೆ ಸಾಕು, ಫುಲ್ ಅಡಿಕೆ ತೋಟನೇ ಎಲ್ಲ ಕಡೆಗೆ. ನೋಡ್ರಿ ಎಷ್ಟು ಎಲ್ಲ ಕಡೆ ಬರೀ ಅಡಿಕೆ ತೋಟನೇ ಮಾಡಿಲ್ಲ ಹೆಚ್ಚಿಗೆ. ಸೊ ಇದು ನೋಡ್ರಿ ಫಾರೆಸ್ಟ್ NR ಪುರ ಅಂತ. NR ಪುರ ಕುಪ್ಪ ಅಲ್ಲಿಂದ ಹೊರನಾಡು ರೋಡದು ಫುಲ್ ಫಾರೆಸ್ಟ್. ಮಾತ್ರ ಇನ್ನೊಂದು ಫಾರೆಸ್ಟ್ ರೋಡ್ ಮಾತ್ರ ಭಾಳ ಕ್ಲೀನಾಗಿ ನೀಟಾಗಿರ್ತಾವೆ ನೋಡಿ. ಒಟ್ಟು ಡಸ್ಟ್ ಇರಲ್ಲ, ಏನೂ ಇರಲ್ಲ, ಹೊಲ್ಸ್ ಇರಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಕಾಣುತ್ತೆ, ಫುಲ್ ಫಸ್ಟ್ ಕ್ಲಾಸ್ ರೋಡ್. ಕಳಸ ಹೊರನಾಡು ಈ ಕಡೆನೂ ಹೊರನಾಡು 71 ಕಿಲೋಮೀಟ್ರ್ ಈ ಕಡೆ ಹೋಗ್ಬೇಕು. ಈ ಕಡೆ ಏನದ ಶೃಂಗೇರಿ ಹೋಗೋದ್ರೆ ಆ ಕಡೆ ಹೋಗ್ಬೇಕು 48 ಕಿಲೋಮೀಟ್ರ್. ಸೊ ಈಗ ನಾವು ಹೋಗೋ ರೂಟ್ ಏನಂದಲ್ಲ ಅದು, ಈ ರೂಟಿಗೆ ಆಲ್ಮೋಸ್ಟ್ ಇದು ಲೋಕಲ್ ರೋಡ್ ಇದ್ದಂಗೆ ಒಂಥರ. ಇದು ಟೂರಿಸ್ಟ್ ರೋಡ್ ಅಲ್ಲ. ಯಾಕಪ್ಪ ಅಂದ್ರೆ ಇದು ಡೈರೆಕ್ಟ್ ಹೊರನಾಡು ಹೋಗ್ತದೆ ರೋಡ. ಸೊ ಆ ರೋಡ್ಲಿಂದ ಹೊಂಟಿದೆ ನಾವು ಶಿವಮೊಗ್ಗಲಿಂದ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಘಾಟ್ ಸೆಕ್ಷನ್ದಾಗ ನಮ್ಮ ಹಿಮಾಲಯ ಗಾಡಿ ಹೋಗ್ಲಕ್ಕತ್ತರ ಗೋಲಿ ಫೈರಿಂಗ್ ಆದಂಗೆ ಆ ನಮ್ಮ ಸೌಂಡ್ ಹೊಸು. ಯಾಕಂದ್ರೆ ಹೊಸು ಹಿಮಾಲಯನೇ 4 ಸೌಂಡ್ ಭಾರಿ ಬರ್ತಾವೆ.
ಇಲ್ಲಿ ಲೋಕಲ್ದವ್ರಿಗೆ ಕೇಳಿದೆ ಈಗ ಈ ವರ್ಷ ಮಳೆ ಕಮ್ಮಿ ಅದ ಜಾಸ್ತಿ ಅದ ಅಂದ್ರೆ ಅವ್ರೇನಂತಾರೆ ಭಾಳ ಕಮ್ಮಿ ಅದ ಅಂತ. ಯಾಕಂದ್ರೆ ಇಷ್ಟೊತ್ತಿಗೆಲ್ಲ ಹಿಂಗೆ ನಿಂದ್ರು ಬಿಡ್ತಿಲ್ಲ, ಅದು ಕಂಟಿನ್ಯೂ ಆಗಿ ಬರ್ತಿತ್ತು ಮಳೆ. ಸೊ ಈ ವರ್ಷ ಏನು ಮಳಿನೇ ಇಲ್ಲ ಅಂತಾರೆ ಅವರು. ಸೊ ಕರೆಕ್ಟಾದ್ರೆ ಈ ವರ್ಷ ಎಲ್ಲಿ ಮಳೆ ಇಲ್ಲ. ಇನ್ನೊಂದು ಏನು ಮಾಡ್ಬೇಕಂದ್ರೆ ಟ್ರೆಕ್ಕಿಂಗ್ ಇವತ್ತು ಬುಕ್ ಮಾಡಿದ್ವಲ್ಲ 11 ಗಂಟೆಗೆ, ಇವತ್ತು ಹೋಗೋದಾಗಿಲ್ಲ. ಸೊ ನಾಳೆ ಒಂದು ಬೇರೆ ಟ್ರೆಕ್ಕಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು. ನೋಡಮ್ ಅಲ್ಲಿ ಹೆಂಗೆ ಆಗ್ತದ ಗೊತ್ತಿಲ್ಲ. ಏನೋ ಟಿಕೆಟ್ನೂ ಆನ್ಲೈನ್ ಟಿಕೆಟ್ ಅವತ್ತ ಅವೈಲೇಬಲ್ ಇದ್ರೆ ಹೋಗೋದು, ಇಲ್ಲ ಅಂದ್ರೆ ಇಲ್ಲ ಟ್ರೆಕ್ಕಿಂಗ್. ಸೊ ಈಗ ಹೊರನಾಡಿಗೆ ಹೋಗ್ಬೇಕು. ಹೊರನಾಡು ಹೋಗ್ಬೇಕಂದ್ರೆ ಕಳ್ಸಕ್ಕೆ ಹೋಗಿ ಹೊರನಾಡು ಹೋಗಲ್ಲ ನಾವು. ಇಲ್ಲಿಂದ ಶಾರ್ಟ್ಕಟ್ ರೂಟ್ ಅದಕ್ಕೆ ಹೋಗ್ಬೇಕಂತ ನಿಂತಿದ್ದೇವೆ ಇಲ್ಲಿ. ಈಗ ನಮ್ಮದು ಇನ್ನೂ ಅಷ್ಟು 1 2 3 4 ಬೈಕ್ ಬಂದವ. ಇನ್ನೂ 4 ಬರಬೇಕು, 8 ಬೈಕ್ ಅವ. ಅದಕ್ಕೆ ಈಗ ನಮ್ಮ ವಿನೋದ್ ಕಟ್ಟಿ ಮನೆಯವರು ಹೊಸು ಆಗ್ಯದಂತ ಏನೋ ತೊಗೊಂಡ್ರೆ ತಿಲ್ಲುಕ ಮಾಸ್ತರ್ ಒಂದು ಸ್ವಲ್ಪ ಬಳ್ಳ ಹಾಕ್ಯಾನ ಒಳಗೆ, ತಿಲ್ಲಿ ಬೇಡ ಅಂತ ವಿಚಾರ ಮಾಡತ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಲಕ್ಕಿ ಬೇರೆ ಇವತ್ತು ಫುಲ್ ಫ್ರೀ ಮೂಡ್ನ ಬಂದ ಲಕ್ಕಿ ಈ ಟ್ರಿಪ್ಪ. ಟೆನ್ಷನ್ ಇಲ್ಲ, ಏನಿಲ್ಲ, ಒಂದೇ ಒಂದು ಫೋನ್ ಇಲ್ಲ. ಇಷ್ಟೆಲ್ಲ ಹ್ಯಾಪಿ ಆತಂತ ಅನ್ಕೊಂಡಿದ್ದಿಲ್ಲ ಜೀವನದಾಗ, ಅದೆಲ್ಲ ಹ್ಯಾಪಿ ಆಗ್ಯಾನ. ಚಹಾ ಕುಡಿ ಮತ್ತು ನಿಂತಿದ್ದೆವು. ಮಳೆ ಒಂದು ದಮ್ ಹೊಡೆದೋಯ್ತು. ಮಳೆ ನಿಂತ ನಾವು ಹೋಗೋದೇ ಬೇಡ ಅಂತ ನಿಂತುಬಿಟ್ಟೆವು ಇಲ್ಲೇ ಸುಮ್ಮ. ಚಹಾ ಕುಡಿ ಹೊಸ ಮಂದಿಗೆ ಬಾರ್ದು ಮುಂದೆ ಹಾಕ್ಕೊಂಡು ಈಗಿಂದ ನಾವು ಹೊಂಟೀನಿ ಬೇಕು. ಸೊ ನೋಡ್ರಿ, ಸೊ ಈ ಕಡೆ ಹೋದ್ರೆ ಕಳ್ಸಕ್ಕೆ ಹೋಗ್ನು ಬರ್ತದೆ, ಸುತ್ತಕ್ಕಾಗ್ತದೆ. ಈಗ 10 ಕಿಲೋಮೀಟ್ರ್ದಾಗ ಸೀದಾ ಹೊರನಾಡು ಹೋಗ್ತೇವೆ. 10 ಆಗಲ್ಲ, ಕಮ್ಮದ ಅದಕ್ಕೆ. ಹೊರನಾಡ್ದಾಗ ಹೋಗಿ ನಮ್ಮ ರೂಮ್ ಸಿಗ್ತಾವಿಲ್ಲೋ, ರೂಮ್ ಸಿಕ್ತಂದ್ರೆ ಲಗೇಜ್ ಎಲ್ಲ ಇಳಿಸಿ ಅಲ್ಲಿಂದ ಏನು ಮಾಡ್ತೇವೆ, ಕಳಸ ಹೋಗ್ತೇವೆ. ಕಳಸದಾಗ ಕೆಲವೊಂದಿಷ್ಟು ಪ್ಲೇಸ್ ನೋಡ್ಕೊಂಡು ಮಾಡ್ಕೊಂಡು ನಾಳೆಗೆ ಒಂದು ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೆವು. 1 ಗಂಟೆದಾಗ ಕನ್ಫರ್ಮ್ ಮಾಡ್ತೀನಿ ಅಂದ್ರೆ ಒಬ್ಬರು. ಸೊ ಕನ್ಫರ್ಮ್ ಆಯ್ತು ಅಂದ್ರೆ ನಾಳೆಗೆ ಆ ಟ್ರೆಕ್ಕಿಂಗ್ನು ಹೋಗ್ತೇವೆ. ಸೊ ಈ ವರ್ಷ 1-2 ತಿಂಗಳಾಯಿತು ಏನು ತಿರುಗಾಡ್ತೀನಿ ಅಂದ್ರೆ ಹೇಳಬಾರ್ದು. ಕಂಟಿನ್ಯೂಸ್ ತಿರುಗಾಡ್ತಿದ್ದೆವು. ಲದಾಖ್ ಸ್ಟಾರ್ಟ್ ಆಗ್ಯದ. ಲದಾಖ್ ಆದ್ರ ಪ್ಲೇ ಕೊಟ್ಟೂರು ಶಿವ ಟೆಂಪಲ್ ಕೇರಳ ಆಯಿತು. ಅದಾದ್ರ ಪ್ಲೇ ಬೆಂಗಳೂರು ಮೈಸೂರು ಆಯಿತು. ಮತ್ತು ಈಗ ಚಲೋ 1-2 ತಿಂಗಳಾಯ್ತು ಪೂರಾ 2 ತಿಂಗಳಾಯ್ತು ಪೂರಾ ತಿರುಗಾಡದೆ ನಡೆದ ಬರೇ. ಇರಲಿ, ದೇವ್ರು ಹಿಂಗೆ ತಿರುಗಾಡಿಸ್ತಾನೆ ಇರ್ಲಕ್ಕ, ಅವ್ನ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ನು ಹಂಗೆ ಇರಲಿ. KTM 390 ಅಡ್ವೆಂಚರ್ ಗಾಡಿಯಿಂದ ಹೋಗೋದು, ಹುಡುಗಿಯರಿಂದ ಹೋಗೋದು, ಬಸ್ಸಿಂದ ಹೋಗೋದು ಎಲ್ಲ ಸೇಮ್ ನೋಡು. ಬಸ್ಸಿಂದ ಹೋದ್ರೆ ಧೂಳತ್ತ, ಹುಡುಗಿಯರಿಂದ ಹೋದ್ರೆ ಗೋಳತ್ತ, KTM ಗಾಡಿಯಿಂದ ಹೋದ್ರೆ ಕೆಸರಂತ. ಪೂರಾ ಮೈ ಮೇಲೆ ಸಿಡ್ಲಿರ್ತದೆ ಕೆಸರು ಅಂಬೋದು. ಅದಕ್ಕೆ ವಿನೋದ್ ಹಿಂದೆ ಹೋಗ್ಬಿಟ್ಟ. ಸೊ ಈಗ ಹೊರನಾಡದಾಗ ಬಂದಿದ್ದು ನೇತ್ರಾವತಿ ನಿವಾಸ, ಭದ್ರಾ ನಿವಾಸ. ಸೊ ಈ ಭದ್ರಾ ನಿವಾಸದಾಗ ಒಂದು ರೂಮಿಗೆ 720 ರೂಪಾಯಿ ಅಂತ. ಈಗ 4 ಜನ ಇರ್ಬೋದು ಒಂದು ರೂಮ್ನಾಗ. ಲಗೇಜ್ ಇಳಿಸಿ ಒಯ್ದು ರೂಮಿಗೆ ಇಟ್ಟು ಎಲ್ಲ ಕಳಿದು ಆಮೇಲೆ ಸ್ವಲ್ಪ ಭೋಜನಕ್ಕೆ ಹೋಗ್ಬೇಕು ಅನ್ನೋದ ನೋಡೋಣ ಮಾಡ್ರಿ. ಫಸ್ಟ್ ಇದು ಕೆಲಸ ಮಾಡಮ್ಮ ಇಳಿಸೋದು. ಹೆಂಗೆ ಹೊಂಟ್ರಿ ನೋಡ್ರಿ ಅವರು, ಕೊಡ ಮಾರೋ ಶಿಸ್ತ. ಈಗ ರೂಮ್ ಭಾರಿ ಬಾವು, ಮಸ್ತ್ ರೂಮ್ ಮಾತ್ರ ಅಲ್ಟಿಮೇಟ್. ಹಾಂ, ರೂಮ್ ಭಾರಿ ನೋಡ್ಲಕ್ಕಿ ಮಸ್ತ್ ಹೋದ್ರ. ಇಲ್ಲ ನೋಡ್ರಿ ತಲೆ ನೋಡ್ರಿ, ತಲೆ ನೋಡ್ರಿ, ಇಲ್ಲಿ ತಲೆ ನೋಡ್ರಿ. ಹಂದಿ ಕಡ್ದೇನೆ, ಹಂದಿ ಅಡಿ ಹಂದಿ.